ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಮನೆ ಮಾತು ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಆರಾಮದಿರಿ ಅನ್ಕೋತೀನಿ. ಇವತ್ತು ಶನಿವಾರ ಐತಿ. ನಿನ್ನೆ ರಾತ್ರಿ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ. ಹಿಂಗಾಗಿ ಮುಂಜಾನೆ ತಕ್ಷಣ ತಲೆ ಸ್ನಾನ ಮಾಡಿ ಒಂದು ಲೋಡ್ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಾಕ್ತೀನಿ. ಸ್ಕೂಲ್ ಇದ್ದಾಗಂತೂ ಜಲ್ದಿ ಎದ್ದು ಅಡುಗೆ ಮಾಡೋದು ಇದ್ದೇ ಇರ್ತೈತಿ. ಶನಿವಾರ ರವಿವಾರ ಎಲ್ಲರೇ ಹೋಗೋದಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಲೇಟ್ ಮಾಡೇ ಎದ್ದು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿರ್ತೀನಿ. ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡಿದ್ದ ಸಲುವಾಗಿ ಸ್ನಾನನೂ ಜಲ್ದಿ ಆಯಿತು. ನಮ್ಮ ಪಪ್ಪ ಅವ್ರಿಗೆ ಪೂರಿ ದೂದ್ ಖೀರ್ ಅಂದ್ರೆ ಭಾಳ ಇಷ್ಟ. ಹೀಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಪೂರಿ ದೂದ್ ಖೀರ್ ಮಾಡಾಕ್ತೀನಿ. ಅದಕ್ಕೆ ಮೊದಲಿಗೆ 1 ಲೀಟ್ರಷ್ಟು ಹಾಲು ಕುದಿಯಾಕೆ ಇಡಾಕ್ತೀನಿ. ನಮ್ಮಮ್ಮ ನಮ್ಮಪ್ಪ ಇಬ್ಬರು ನಮ್ಮ ತಂಗಿ ಮನೆಗೆ ಇರ್ತಾರೋ. ಆಕಿಂದೊಂದು ಸಣ್ಣ ಬೇಬಿ ಐತಿ. ಹೀಗಾಗಿ ಅಲ್ಲೇ ಇರ್ತಾರೋ. ನಾವೆಲ್ಲ ಒಂದೇ ಅಪಾರ್ಟ್ಮೆಂಟ್ ಒಳಗೆ ಇರ್ತೀವಿ. ಶಂಕರ್ ಇನ್ನೂ US ಇಂದ ಬಂದಿಲ್ಲ. ಮನ್ಯಾಗ ನಾನು ಸೌಮ್ಯ ಸಂಕಲ್ಪ ಅಷ್ಟೇ ಇದ್ದೀವಿ. ಏನಾರ ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಮನ್ಯಾಗ ಬ್ರೆಡ್ ಇದ್ದು ಅದ್ರದ್ದು ಟೋಸ್ಟ್ ಮಾಡ್ಕೊಳಾಕ್ತೀನಿ. ನಮ್ಮ ಮನ್ಯಾಗ ಶೇಂಗಾ ಹಿಂಡಿ ಅಂತೂ ಇದ್ದೇ ಇರ್ತೈತಿ. ಸೊ ಯಾವಾಗ ಬೇಕಾದಾಗ ಮುಂಜಾನೆ ನಾಷ್ಟಕ್ಕಾಯ್ತು, ಸಂಜೆಗೆ ಸ್ನ್ಯಾಕಿಗಾಯಿತು ಬ್ರೆಡ್ ಟೋಸ್ಟ್ ಅಂದ್ರೆ ಎಲ್ರಿಗೂ ಇಷ್ಟ. ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಮ್ಯಾಲ ಹಿಂಡಿ ಹಾಕ್ಕೊಂಡು ತಿನ್ನೋದು ಅಂದ್ರೆ ಯಾವಾಗ ಬೇಕಾದಾಗ ತಿಂತಾರೆ ನಮ್ಮ ಮನ್ಯಾಗ. ಮಧ್ಯಾಹ್ನ ಸಾರು ಮಾಡೋ ಸಲುವಾಗಿ ಇಲ್ಲಿ ತೊಗರಿಬೇಳೆನ ನೀರಾಗ ನೆನೆಯಾಕೆ ಇಡಾಕ್ತೀನಿ. ಸಾರು ಮಾಡುವಾಗ ತೊಗರಿಬೇಳೆ ಆಗಲಿ ಬೇರೆ ಬೇಳೆಗಳನ್ನಾಗಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ನೆನೆಸಿಟ್ಟೆ ಬಳಸ್ತೀನಿ. ಯಾವುದೇ ಕಾಳುಗಳಾಗಲಿ ಬೇಳೆಗಳಾಗಲಿ ನೆನೆಸಿ ಬಳಸೋದ್ರಿಂದ ಈಸಿಲಿ ಡೈಜೆಸ್ಟ್ ಆಗ್ತಾವೆ. ಅದ್ರ ಜೊತೆಗೆ ಇಲ್ಲಿ ಅಕ್ಕಿನೂ ನೆನೆಯಾಕೆ ಇಡಾಕ್ತೀನಿ. ನಾವು ದೂದ್ಕೀನ್ ಮಾಡುವಾಗ ಅಕ್ಕಿ 1-2 ಗಂಟೆ ನೆನೆಸಿಟ್ಟು ಅದನ್ನು ರುಬ್ಬಿ ಹಾಕ್ತೀವಿ. ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿನ ನೀರಾಗ ನೆನೆಯಾಕೆ ಇಡಾಕ್ತೀನಿ. ಹಾಲು ಕುದ್ದು ಮುಕ್ಕಾಲು ಭಾಗ ಆಗೋಣ ಅಕ್ಕಿನ ರುಬ್ಬಿ ಹಾಕಬೇಕು. ನಮ್ಮ ಮನ್ಯಾಗ ಒಂದಷ್ಟು ಪೇಡೆಗಳಿದ್ದು ಅವನ್ನು ಅಕ್ಕಿ ಜೊತೆ ರುಬ್ಬಿ ಹಾಕಾಕ್ತೀನಿ. ಇವು ಪೇಡೆ ಖವಾದಿಂದ ಮಾಡಿರ್ತಾರೋ. ಈ ಪೇಡೆಗಳಿಲ್ಲ ಅಂತಂದ್ರೆ ಖವಾ ಹಾಕ್ಬೋದು. ಇಲ್ಲ ಖವಾನೂ ಇಲ್ಲ ಅಂತಂದ್ರೆ ಗೋಡಂಬಿ ಬಾದಾಮ ಅವನು ಅಕ್ಕಿ ಜೊತೆ ರುಬ್ಬಿ ಹಾಕ್ಬೋದು. ಇಲ್ಲ ಏನೂ ಇಲ್ಲ ಅಂತಂದ್ರೆ ಬರೀ ಅಕ್ಕಿ ಅಷ್ಟೇ ರುಬ್ಬಿ ಹಾಕ್ಬೋದು. ನಮ್ಮ ಅಮ್ಮ ಅವ್ರು ಮಾಡಿದಾಗ ಬರೀ ಅಕ್ಕಿ ಅಷ್ಟೇ ರುಬ್ಬಿ ಹಾಕ್ತಿದ್ರು. ಇಲ್ಲ ನಮ್ಮ ಮನ್ಯಾಗ ಪೇಡೆಗಳಿದ್ದು ಅಂತ ಅವನು ಹಾಕಾಕ್ತೀನಿ. ಇದರಿಂದ ಒಂಥರ ರಿಚ್ ಫ್ಲೇವರ್ ಬರ್ತೈತಿ ಅಂತೇಳಿ ಅಕ್ಕಿನ ತರ್ತರಿಯಾಗಿ ರುಬ್ಕೋಬೇಕು. ಭಾಳ ಸಣ್ಣ ರುಬ್ಕೋಬಾರ್ದು. ಒಂಥರ ರವಾಗತ್ತೆ ಇರಬೇಕು. ಹಿಂಗೆ ಮಾಡ್ರೆ ಬಾಯಾಗ ಒಂಥರ ಕಾಳ ಟೇಸ್ಟ್ ಬರ್ತೈತಿ. ಅಕ್ಕಿ ಎಲ್ಲ ಕುದ್ಮೇಲೆ ಅದಕ್ಕೆ ಸಕ್ಕರೆ ಏಲಕ್ಕಿ ಪುಡಿ ಹಾಕಬೇಕು. ನಾ ಲಾಸ್ಟ್ ಟೈಮ್ ಬೇಸನ್ ಉಂಡೆ ಮಾಡಿದಾಗ ಸಕ್ಕರೆ ಜೊತೆ ಏಲಕ್ಕಿ ಪುಡಿ ಮಾಡಿದಿತ್ತು. ಅದನ್ನೇ ಹಾಕಾಕತ್ತೀನಿ ಇದ್ರೊಳಗೆ. ಹಾಗೆ ಅಲ್ಲಿ ಸೈಡ್ಗೆ ಸಾರು ಸಲುವಾಗಿ ನುಗ್ಗೆಕಾಯಿನ ಕುದಿಯಕ್ಕೆ ಹಾಕಾಕ್ತೀನಿ. ಇವತ್ತು ಮಧ್ಯಾಹ್ನದ ಊಟದ ಮೆನು ಪೂರಿ, ಖೀರು, ಸಾಗು, ಅನ್ನ, ನುಗ್ಗೆಕಾಯಿ ಸಾರು. ನಮ್ಮೂರಾಗೆಲ್ಲ ಸಾರು ಅಂತಂದ್ರೆ ಬೇಳೆ ಸಾರೇ ಮಾಡೋದು. ಅಂತಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಟೊಮೆಟೊ ಅಥವಾ ಹುಂಚಿನ ಹುಳಿ ಹಾಕಿ ತೊಗರಿಬೇಳೆ ಹಾಕಿ ಮಾಡ್ತೀವಿ. ಯಾವಾಗಾರೆ ನುಗ್ಗೆಕಾಯಿ ಇತ್ತು ಅಂತಂದ್ರೆ ನುಗ್ಗೆಕಾಯಿ ಹಾಕಿ ಮಾಡಿರ್ತೀವಿ. ಅದು ಬಿಟ್ಟರೆ ವಾರಕ್ಕೊಂದ್ಸತಿ ಪಾಲಕ್ ಸಾರು ಮತ್ತು ಯಾವಾಗಾರೆ ಉದ್ದಿನ ಬೇಳೆ ಸಾರು ಹಿಂಗೆ ಮಾಡಿರ್ತೀವಿ. ಸಾರು ವೆರೈಟಿಗಳು ಅಂತಂದ್ರೆ ಇವಿಷ್ಟೇ. ಮತ್ತೊಂದು ಮಜ್ಜಿಗೆ ಸಾರು ಒಂದು ಮಾಡಿರ್ತೀವಿ. ಇಲ್ಲಿ ನಾನು ಗೋಧಿ ಹಿಟ್ಟಿನ ಪೂರಿ ಮಾಡಾಕ್ತೀನಿ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ ಅದಕ್ಕೆ 1 ಟೀ ಸ್ಪೂನಷ್ಟು ಚಿರೋಟಿ ರವೆ, 1 ಟೀ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ಪುಡಿ ಸಕ್ಕರೆ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ಪರ್ಫೆಕ್ಟ್ ಪೂರಿ ಆಗ್ತಾವೆ. ಭಾಳ ಗಟ್ಟಿ ನಾದ್ಕೊಂಡ್ರೂ ಸರಿ ಆಗೋದಿಲ್ಲ. ದೂದ್ ಖೀರ್ ಎಲ್ಲ ಕುದ್ಮೇಲೆ ಅದಕ್ಕೆ ತುಪ್ಪದಾಗ ಹುರಿದಂಥ ಗೋಡಂಬಿ ದ್ರಾಕ್ಷಿ ಹಾಕ್ಯಾರ ಮಸ್ತ್ ದೂದ್ ಖೀರ್ ರೆಡಿ ಆಗಿಬಿಡ್ತೈತಿ. ಹಾಗೆ ಇಲ್ಲಿ ಸಾರು ರೆಡಿ ಆಗೈತಿ. ಅದಕ್ಕೂ ಒಗ್ಗರಣೆ ಹಾಕಾಕ್ತೀನಿ. ನಮ್ಮ ಬಾಲ್ಕನಿ ಒಳಗೆ ಒಂದು ಸ್ವಲ್ಪ ಪುದೀನ ಬೆಳೆದೈತಿ. ಅದನ್ನು ಒಂದು ಸ್ವಲ್ಪ ಸಾಗಿ ಹಾಕಾಕ್ತೀನಿ. ಇದರಿಂದ ಒಳ್ಳೆ ಫ್ಲೇವರ್ ಬರ್ತೈತಿ.
ನಮ್ಮ ಪಪ್ಪ ಅವರಿಗೆ ಮೇಲ್ಗಡೆ ಹಲ್ಲಿಲ್ಲ, ಕೆಳಗಡೆ ಹಲ್ಲಿಂದಷ್ಟೇ ತಿಂತಾರೆ ಅವರು. ಹೀಗಾಗಿ ಅವರಿಗೆ ಏನಾರು ಸಾಫ್ಟ್ ಇದ್ರಷ್ಟೇ ತಿನ್ನೋಕ್ಕಾಗ್ತೈತಿ. ಈ ಪೂರಿ ಖೀರ ತಿಂದು ಪೂರಿ ಇಷ್ಟು ಹೆಂಗೆ ಸಾಫ್ಟ್ ಆಗ್ಯಾವಬಿಟ್ಟ ಅಂತ ಕೇಳಾಕ್ತಿದ್ರು. ಅವ್ರಿಗೆ ನಾ ಏನೇ ಮಾಡಿಕೊಟ್ರು ನಾ ಇದಂತೂ ಫಸ್ಟ್ ಟೈಮ್ ತಿನ್ನಕತ್ತೀನಿ ನೋಡ್ಬಿಟ್ಟ ಎಷ್ಟು ಮಸ್ತ್ ಮಾಡಿ ಅನ್ಕೋತಾನೆ ತಿಂತಾರೆ ಯಾವಾಗೂ. ನಾವು ಯು ಎಸ್ ಒಳಗಿದ್ದಾಗ ಒಂದಷ್ಟು ಸೆರಾಮಿಕ್ ಪ್ಲೇಟ್ಸ್ ತೊಗೊಂಡಿದ್ವಿ. ಅಲ್ಲೆಲ್ಲ ಯೂಸ್ ಆಗ್ತಿದ್ದು, ಊಟಕ್ಕೆಲ್ಲ ಯೂಸ್ ಆಗ್ತಿದ್ದು. ಇಲ್ಲಂತೂ ಊಟಕ್ಕೆ ಸ್ಟೀಲ್ ಪ್ಲೇಟ್ಸೇ ಯೂಸ್ ಮಾಡ್ತೀವಿ. ಹೀಗಾಗಿ ಇವು ಹಾಗೆ ಕುಂತ್ಬಿಟ್ಟಾವ. ಅವನ್ನ ಬಳಸ್ಕೊಂಡು ಡೆಕೋರೇಟಿವ್ ವಾಲ್ ಪ್ಲೇಟ್ ಮಾಡೋಣ ಅಂತ ಅನ್ಕೊಳಾಕ್ತೀನಿ. ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ನಾಗೆಲ್ಲ ಈ ಥರ ಪ್ಲೇಟ್ಸ್ನ ಪೇಂಟ್ ಮಾಡಿ ಹಾಕಿದ್ದು ನೋಡೀನಿ. ನಾನು ಈ ಪ್ಲೇಟ್ಸ್ ಹೆಂಗೋ ಅದಾವ ಮನ್ಯಾಗ ಇವನ್ನ ಮಾಡಿ ಹಾಕೋನು ಅಂತ ಅನ್ಕೊಳಾಕ್ತಿದ್ದೆ. ತಲೆಯಾಗ ಒಂದ್ಸತಿ ಹುಳು ಹಾಕ್ರೆ ಮಾಡೋ ತನಕ ಸಮಾಧಾನ ಆಗೋದಿಲ್ಲ. ಮನ್ಯಾಗ ಅಕ್ರಿಲಿಕ್ ಕಲರ್ಸ್ ಇದ್ದು ಅವನ್ನೇ ಬಳಸ್ಕೊಂಡು ಇಲ್ಲಿ ಪೇಂಟ್ ಮಾಡಾಕ್ತೀನಿ. ಡೈನಿಂಗ್ ರೂಮ್ ಗೋಡೆಗೆ ಮ್ಯಾಚ್ ಆಗುವಂಗೆ ಬಿಳಿ, ನೀಲಿ, ಹಳದಿ, ಕೆಂಪು ಕಲರ್ ಮಿಕ್ಸ್ ಮಾಡಿ ಒಂದು ಪೇಂಟ್ ತಯಾರು ಮಾಡ್ಕೊಳಾಕ್ತೀನಿ. ಮೊದಲಿಗೆ ಪ್ಲೇಟ್ಗಳನ್ನು ಪೇಂಟ್ ಮಾಡ್ಕೊಂಡು ಅವು ಒಣಗಿದ ಮೇಲೆ ಏನು ಬೇಕಾದ ಡಿಸೈನ್ ಮಾಡ್ಕೋಬೋದು. ಈಗ ಟೋಟಲ್ 3 ಕೋಟಿಂಗ್ ಆಗ್ಯಾವ. ಇದು ಪೇಂಟ್ ಈಗ ಚಲೋತ್ತಂಗೆ ಒಣಗಬೇಕು. ಇದು ಒಣಗಿತ್ತಂದ್ರೆ ನಾಳೆ ಇದ್ರ ಮೇಲೆ ಯಾವ್ದು ಬೇಕಾದ ಡಿಸೈನ್ ಮಾಡ್ಬೋದು. ನಾ ಏನು ಪೇಂಟಿಂಗ್ ಮಾಡ್ತೋ ಏನು ಎಕ್ಸ್ಪರ್ಟ್ ಇಲ್ಲ, ಸಣ್ಣ ಪುಟ್ಟ ಪೇಂಟಿಂಗ್ ಮಾಡ್ಕೋತಿರ್ತೀನಿ. ನೋಡ್ರಿ ಇವು ಪೇಂಟಿಂಗ್ ಹೆಂಗಾಗ್ಯಾವ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ಕಮಾಂಡ್ ಟೇಪ್ ಬಳಸ್ಕೊಂಡು ಗಾಡಿಗೆ ಅಂಟ್ಸಾಕತ್ತೀನಿ. ಸಂಕಲ್ಪನ ಹೆಲ್ಪ್ ಮಾಡಾಕ್ತಾನೆ. ನೋಡ್ರಿ ಇದು ಹೆಂಗೆ ಅನ್ಸಾಕತ್ತೈತಿ, ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.